ಒಂದಾನೊಂದು ಊರಿನಲ್ಲಿ ರಣವಿಕ್ರಮ ಎಂಬ ರಾಜನಿದ್ದನು. ಆತನು ದೇವರಲ್ಲಿ ಬಹಳ ಭಯಭಕ್ತಿಯುಳ್ಳವನು ಹಾಗೂ ದಾನಧರ್ಮಗಳನ್ನು ಮಾಡುವುದೆಂದರೆ ಆತನಿಗೆ ಎಲ್ಲಿಲ್ಲದ ಪ್ರೀತಿ. ಒಂದು ದಿನ ಆತನು ದೇವರಿಗೆ ವಿಶೇಷ ಯಜ್ಞಗಳನ್ನು ಅರ್ಪಿಸಿದನು. पुरुषाय विद्महे महादेवाय धीमहि तन्नो रुद्र प्रचोदयात्। ॐ तत्पुरुषाय विद्महे महादेवाय धीमहि तन्नो रुद्र प्रचोदयात्। ॐ तत्पुरुषाय विद्महे महादेवाय धीमहि तन्नो रुद्र प्रचोदयात्। ॐ तत्पुरुषाय विद्महे महादेवाय धीमहि तन्नो रुद्र प्रचोदयात्। ಅಂದು ರಾತ್ರಿ ದೇವರು ರಾಜನ ಭಕ್ತಿ, ಪ್ರಾರ್ಥನೆ ಮತ್ತು ದಾನಧರ್ಮಗಳಿಗೆ ಮೆಚ್ಚಿ ಕನಸಿನಲ್ಲಿ ಪ್ರತ್ಯಕ್ಷನಾದನು. ದೇವರು ರಾಜನಿಗೆ, ರಣವಿಕ್ರಮ, ನಿನಗೇನು ವರಬೇಕು ಎಂದು ಕೇಳಿದನು. ಆಗ ರಾಜನು, ದೇವರೇ, ನೀನು ನನಗೆ ಕೊಟ್ಟಿರುವ ಈ ಲಕ್ಷಾಂತರ ಪ್ರಜೆಗಳಿಗೆ ಸರಿಯಾಗಿ ನ್ಯಾಯ ತೀರಿಸಲು ಬೇಕಾದ ವಿವೇಕ ಮತ್ತು ಜ್ಞಾನವನ್ನು ದಯಪಾಲಿಸು ಎಂದು ಕೇಳಿಕೊಂಡನು. ಅದಕ್ಕೆ ದೇವರು ಪ್ರಸನ್ನನಾಗಿ, ರಾಜನೇ, ನೀನು ನಿನಗೋಸ್ಕರ ಧನ ಸಂಪತ್ತನ್ನಾಗಲಿ ಅಥವಾ ಶತ್ರುಗಳನ್ನ ಗೆಲ್ಲುವ ಶಕ್ತಿಯನ್ನಾಗಲಿ ಕೇಳದೆ ಪ್ರಜೆಗಳ ಒಳಿತಿಗಾಗಿ ಜ್ಞಾನವನ್ನು ಕೇಳಿಕೊಂಡೆ. ಆದ್ದರಿಂದ ಇಂದಿನಿಂದ ನಿನ್ನ ಹಿಂದೆಯಾಗಲಿ ಅಥವಾ ಮುಂದೆಯಾಗಲಿ ಯಾವ ಅರಸನಿಗೂ ಇಲ್ಲದಂತಹ ವಿಶೇಷ ಜ್ಞಾನವನ್ನು ಮತ್ತು ಶ್ರೇಷ್ಠ ಸಂಪತ್ತನ್ನು ನಿನಗೆ ಅನುಗ್ರಹಿಸಿದ್ದೇನೆ ಎಂದು ಹೇಳಿ ಮಾಯವಾದನು. ರಾಜನು ನಿದ್ರೆಯಿಂದ ಎಚ್ಚರಗೊಂಡಾಗ ದೇವರಿಗೆ ವಂದಿಸಿದನು. ಕೆಲವು ಕಾಲದ ನಂತರ ರಾಜನ ಆಸ್ಥಾನಕ್ಕೆ ಒಂದು ವಿಚಿತ್ರ ಸಮಸ್ಯೆ ಎದುರಾಯಿತು. ಇಬ್ಬರು ಮಹಿಳೆಯರು ಒಂದು ಹಸುಗೂಸಿನೊಂದಿಗೆ ಅಳುತ್ತಾ ಬಂದರು. ಏನಿದು ಗಲಾಟೆ? ನಿಮ್ಮ ಸಮಸ್ಯೆ ಏನು? ಪ್ರಭು, ನಾವಿಬ್ಬರೂ ಒಂದೇ ಮನೆಯಲ್ಲಿದ್ದೇವೆ. ಇಬ್ಬರಿಗೂ ಒಂದೇ ದಿನ ಗಂಡು ಮಕ್ಕಳು ಹುಟ್ಟಿದರು. ಆದರೆ ರಾತ್ರಿ ಇವಳು ನಿದ್ರೆಯಲ್ಲಿ ತನ್ನ ಮಗುವಿನ ಮೇಲೆ ಉರುಳಿದ್ದರಿಂದ ಆ ಮಗು ಸತ್ತು ಹೋಯಿತು. ಆಗ ಇವಳು ಸತ್ತ ಮಗುವನ್ನು ನನ್ನ ಪಕ್ಕದಲ್ಲಿ ಮಲಗಿಸಿ ನನ್ನ ಜೀವಂತ ಮಗುವನ್ನು ತಾನು ತೆಗೆದುಕೊಂಡಿದ್ದಾಳೆ. ಈ ಜೀವಂತ ಮಗು ನನ್ನದು ಪ್ರಭು. ಇಲ್ಲ ಪ್ರಭು, ಇವಳು ಸುಳ್ಳು ಹೇಳುತ್ತಿದ್ದಾಳೆ. ಸತ್ತ ಮಗು ಅವಳದು, ಬದುಕಿರುವ ಈ ಮಗು ನನ್ನದು. ದಯವಿಟ್ಟು ನನ್ನ ಮಗುವನ್ನು ನನಗೆ ಕೊಡಿಸಿ. ಇಲ್ಲ ಮಹಾರಾಜರೇ, ಇವಳೇ ಕಳ್ಳಿ. ಜೀವಂತ ಮಗು ನನ್ನದೇ. ಸ್ವಲ್ಪ ಸಮಯ ಯೋಚಿಸಿ. ಇಬ್ಬರೂ ಒಂದೇ ಮಾತನ್ನು ಹೇಳುತ್ತಿದ್ದೀರಿ. ಇದಕ್ಕೆ ಸಾಕ್ಷಿಗಳ್ಯಾರೂ ಇಲ್ಲವೇ? ಇಲ್ಲ ಪ್ರಭು, ಮನೆಯಲ್ಲಿ ನಾವಿಬ್ಬರೇ ಇದ್ದೆವು. ಆತನ ಕಣ್ಣಲ್ಲಿ ಸಿಟ್ಟು ಕಾಣುತ್ತದೆ. ಸಾಕು ಮಾಡಿ ನಿಮ್ಮ ಜಗಳ. ಯಾರು ನಿಜ ಹೇಳುತ್ತಿದ್ದೀರಿ ಎಂದು ತಿಳಿಯುತ್ತಿಲ್ಲ. ಆದ್ದರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಸೇವಕ, ಅಪ್ಪಣೆ ಪ್ರಭು. ತಕ್ಷಣ ಹೋಗಿ ಒಂದು ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಬಾ. ಈ ಜೀವಂತ ಮಗುವನ್ನು 2 ತುಂಡುಗಳಾಗಿ ಕತ್ತರಿಸು. ಇಬ್ಬರಿಗೂ ಅರ್ಧಾರ್ಧ ಭಾಗವನ್ನು ಹಂಚಿಬಿಡು. ಆಗ ಜಗಳವೇ ಇರುವುದಿಲ್ಲ. ಆಹಾ, ಇದು ಸರಿಯಾದ ನ್ಯಾಯ ಮಹಾರಾಜರೇ. ಆ ಮಗು ನನಗೂ ಬೇಡ, ಅವಳಿಗೂ ಬೇಡ. ಕತ್ತರಿಸಿ 2 ಭಾಗ ಮಾಡಿಬಿಡಿ. ರಾಜನ ಕಾಲಿಗೆ ಬಿದ್ದು, ಬೇಡ ಪ್ರಭು, ಬೇಡ. ದಯವಿಟ್ಟು ಮಗುವನ್ನು ಕೊಲ್ಲಬೇಡಿ. ಆ ಹಸುಗೂಸನ್ನು ಕತ್ತರಿಸಬೇಡಿ. ಆ ಮಗುವನ್ನು ಅವಳಿಗೆ ಕೊಟ್ಟು ಬಿಡಿ. ಅದು ಅವಳ ಬಳಿಯೇ ಇರಲಿ.
ನನ್ನ ಮಗು ಎಲ್ಲಿದ್ದರೂ ಸರಿ, ಬದುಕಿದ್ದರೆ ಸಾಕು. ರಾಜನ ಮುಖದಲ್ಲಿ ನಗು ಮೂಡುತ್ತದೆ. ಕತ್ತಿಯನ್ನು ಕೆಳಗಿಡು. ಮಗುವನ್ನು ಕತ್ತರಿಸುವ ಅಗತ್ಯವಿಲ್ಲ. ತಾಯಿ, ಅರಬೇಡ. ಮಗು ಬದುಕಿರಲಿ ಎಂದು ಆಶಿಸಿದವಳೇ ನಿಜವಾದ ತಾಯಿ. ಮಗುವನ್ನು ಕೊಲ್ಲಲು ಒಪ್ಪಿದವಳು ತಾಯಿಯಾಗಲು ಸಾಧ್ಯವೇ ಇಲ್ಲ. ಸೇವಕನ ಕಡೆ ತಿರುಗಿ, ಸೇವಕ, ಮಗುವನ್ನು ಈ ಎರಡನೇ ಮಹಿಳೆಗೆ ಒಪ್ಪಿಸು. ಸುಳ್ಳು ಹೇಳಿ ಮಗುವನ್ನು ಕದಿಯಲು ಬಂದ ಆ ಮೊದಲನೇ ಮಹಿಳೆಯನ್ನು ಬಂದೀಖಾನೆಗೆ ಹಾಕು. ಮಹಾರಾಜರೇ, ನೀವು ದೇವರ ಸ್ವರೂಪ. ನನ್ನ ಮಗುವನ್ನು ಉಳಿಸಿಕೊಟ್ಟಿರಿ. ನಿಮಗೆ ಕೋಟಿ ನಮನಗಳು. ಮಹಾರಾಜ ರಣವಿಕ್ರಮನಿಗೆ ಜಯವಾಗಲಿ. ರಾಜನ ನ್ಯಾಯಕ್ಕೆ ಜಯವಾಗಲಿ. Thanks for watching. Like, share and subscribe to my channel.